ನಟ ದರ್ಶನ್ ರನ್ನ ರಕ್ಷಿಸಲು ಮತ್ತೆ ಸಚಿವರು ಹಾಗೂ ಶಾಸಕರ ಯತ್ನ ಮುಂದುವರೆದಿದೆ. ಪ್ರಕರಣದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಬದಲಾಯಿಸಲು ಷಡ್ಯಂತ್ರ ಇದೀಗ ಶುರುವಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಎಸ್ಪಿಪಿ ಪ್ರಸನ್ನಕುಮಾರ್ ಬದಲಾಯಿಸೋಕೆ ಒತ್ತಡ ಇದೀಗ ಸಿಎಂ ಮೇಲೆ ಹೆಚ್ಚಾಗಿದೆ. ಪ್ರಸನ್ನಕುಮಾರ್ ಅವರು ಸಿಬಿಐ ಎನ್ಐಎ ಪರ ಅಡ್ವೊಕೇಟ್ ಆಗಿದ್ರು. ಪ್ರಸನ್ನಕುಮಾರ್ ಇದ್ರೆ ನಟ ದರ್ಶನ್ ಅವರ ರಕ್ಷಣೆ ಮಾಡೋಕೆ ಕಷ್ಟ ಆಗುತ್ತೆ, ಅದು ಅಸಾಧ್ಯ ಎಂಬ ಲೆಕ್ಕ ಅನೇಕ ಜನರಲ್ಲೀಗ ಮೂಡಿರೋದು ಶಾಸಕರು ಹಾಗೂ ಸಚಿವರು. ಹಾಗೂ ಅನೇಕ ಪ್ರಕರಣಗಳಲ್ಲಿ ಪ್ರಸನ್ನಕುಮಾರ್ ಅವರು ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ದಾರೆ. ಅನೇಕ ಮಂದಿ ಉಗ್ರರಿಗೆ ಇವರು ಶಿಕ್ಷೆ ಕೊಡಿಸಿರುವಂತಹ ಖ್ಯಾತಿ ಕೂಡ ಇವರಿಗಿದೆ. ಇನ್ನು ಪ್ರಸನ್ನಕುಮಾರ್ ಯಾರ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ, ಇದು ತುಂಬಾ ಹೈಲೈಟೆಡ್ ವಿಷಯ ಅವರ ಒಂದು ಪ್ರೊಫೈಲ್ ಅಲ್ಲಿ. ಹಾಗೂ ಪ್ರಸನ್ನಕುಮಾರ್ ಪ್ರಕರಣದ ತನಿಖೆಯನ್ನ ಅಂದ್ರೆ ಅವರು ಎಸ್ಪಿಪಿ ಆಗಿ ಅದನ್ನ ಬದಲಾವಣೆ ಮಾಡಬೇಕು, ಈ ರೀತಿಯಾಗಿ ನಡೀತಾ ಇದೆ ಅನ್ನುವಂತಹ ಒಂದು ಮಾಹಿತಿ ತನಿಖಾ ತಂಡದಿಂದ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗ್ತಾ ಇರೋದು. ಪ್ರಸನ್ನಕುಮಾರ್ ಅವರೇನಾದ್ರೂ ಎಸ್ಪಿಪಿ ಆಗಿ ಮುಂದುವರೆದ್ರೆ ದರ್ಶನ್ ಅವ್ರನ್ನ ರಕ್ಷಣೆ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ, ಅವ್ರು ಯಾರ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ. ಹೀಗಾಗಿ ಅನೇಕ ಸಚಿವರು ಹಾಗೂ ಶಾಸಕರು ಸರ್ಕಾರದ ಮೇಲೆ ಅಂದ್ರೆ ಸ್ಪೆಸಿಫಿಕಲಿ ಸಿದ್ದರಾಮಯ್ಯನವರ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನ ಹಾಕಿ ಎಸ್ಪಿಪಿ ಅವ್ರನ್ನ ಬದಲಾಯಿಸಬೇಕು, ಪ್ರಸನ್ನಕುಮಾರ್ ಅವ್ರನ್ನ ಬದಲಾಯಿಸಬೇಕು, ಅವರ ಜಾಗಕ್ಕೆ ಬೇರೆಯವ್ರನ್ನ ನೇಮಕ ಮಾಡಬೇಕು ಅನ್ನುವಂಥ ಒಂದು ಒತ್ತಡವನ್ನ ಸಂಪುಟ ಸಚಿವರು ಜೊತೆಗೆ ಕಾಂಗ್ರೆಸ್ನ ಶಾಸಕರು ಸಿಎಂ ಮೇಲೆ ಹೇರ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೀಗ ಲಭ್ಯವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.